ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್. ಈ ಬಾರಿಯ ಮಧ್ಯಂತರ ಬಜೆಟ್ನ ನಿರೀಕ್ಷೆಗಳು ಏನು ಅನ್ನೋದರ ಡೀಟೇಲ್ ಆದ ಚರ್ಚೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ತಜ್ಞರಿದ್ದಾರೆ. ಈ ಬಾರಿಯ ನಿರೀಕ್ಷೆಗಳು ಏನೇನಿರುತ್ತವೆ? ಪ್ರಧಾನಿ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್. ನಿರ್ಮಲಾ ಸೀತಾರಾಮನ್ರಿಂದ ಸತತ 6ನೇ ಬಜೆಟ್. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಚುನಾವಣೆಯ ವರ್ಷದ ಹಿನ್ನೆಲೆಯಲ್ಲಿ ಮಧ್ಯಂತರ ಬಜೆಟ್ ಮಂಡನೆಯಾಗ್ತಾ ಇದೆ. ಸತತ 6ನೇ ಬಾರಿ ಬಜೆಟ್ ಮಂಡಿಸೋರಿದ್ದಾರೆ ನಿರ್ಮಲಾ ಸೀತಾರಾಮನ್. ಹೊಸ ಸಂಸತ್ ಭವನದಲ್ಲಿ ಮೊದಲ ಬಜೆಟ್ ಮಂಡನೆ. ದೊಡ್ಡ ಘೋಷಣೆ ಇಲ್ಲದೆ ಇದ್ರೂ ಜನಪ್ರಿಯ ಯೋಜನೆಗಳ ನಿರೀಕ್ಷೆಯಲ್ಲಿದೆ ದೇಶ. ಜನಪ್ರಿಯ ಯೋಜನೆಗಳ ಘೋಷಣೆಯಾಗತ್ವಾ? ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಆಗಮಿಸಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. 6ನೇ ಬಾರಿ ಬಜೆಟ್ ಮಂಡಿಸೋರಿದ್ದಾರೆ ನಿರ್ಮಲಾ ಸೀತಾರಾಮನ್. ಕಚೇರಿಯ ಒಳಗೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕುತೂಹಲ ಮೂಡಿಸಿದೆ ಮಧ್ಯಂತರ ಬಜೆಟ್. ಜನಪ್ರಿಯ ಯೋಜನೆಗಳು ಘೋಷಣೆಯಾಗತ್ವಾ ಅಥವಾ ಜಾರಿಯಲ್ಲಿರೋ ಯೋಜನೆಗಳ ಅನುದಾನ ಹೆಚ್ಚಳವಾಗುತ್ತಾ? ಈ ಬಾರಿಯ ಬಜೆಟ್ನ ನಿರೀಕ್ಷೆ ಏನಾಗಿರುತ್ತೆ? ಮಧ್ಯಂತರ ಬಜೆಟ್ ಇದು. ಮುಂದಿನ ಸರ್ಕಾರ ರಚನೆಯಾದ ನಂತರ ಪೂರ್ಣ ಪ್ರಮಾಣದ ಬಜೆಟ್ ಇರುತ್ತೆ. 2024ರ ಲೋಕಸಭಾ ಚುನಾವಣೆಯ ಮಹಾಯುದ್ಧದ ಹಿನ್ನೆಲೆಯಲ್ಲಿ ಪಾಪ್ಯುಲರ್ ಬಜೆಟ್ನ ಘೋಷಣೆಯಾಗುತ್ತಾ, ಪಾಪ್ಯುಲರ್ ಯೋಜನೆಗಳ ಘೋಷಣೆಯಾಗುತ್ತಾ ಅನ್ನೋ ನಿರೀಕ್ಷೆ ಇದೆ. ಹಾಗಾದ್ರೆ ಯಾವೆಲ್ಲ ನಿರೀಕ್ಷೆ ಇದೆ? ಯಾವ ಯಾವ ವಲಯ ಕುತೂಹಲದಿಂದ ನೋಡ್ತಾ ಇದೆ? ಮಹಿಳಾ ವರ್ಗಕ್ಕೆ ಏನಾದರೂ ಹೆಚ್ಚಿನ ಘೋಷಣೆಯಾಗತ್ತಾ? ವಿಶೇಷ ಯೋಜನೆಗಳ ಘೋಷಣೆಯಾಗತ್ತಾ? ಕೃಷಿ ವಲಯಕ್ಕೆ ಯಾವುದಾದ್ರೂ ಘೋಷಣೆಯಾಗತ್ತಾ? ಕೈಗಾರಿಕಾ ವಲಯ? ಕರ್ನಾಟಕದ ನಿರೀಕ್ಷೆ ಏನು? ಆದಾಯ ತೆರಿಗೆದಾರರ ನಿರೀಕ್ಷೆ ಏನು? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರಾದ ವಿಶ್ವನಾಥ್ ಶೆಟ್ಟಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವನಾಥ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಗೌಡ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವನಾಥ್ ಭಟ್ ಅವರೇ, ಬಹಳ ದೊಡ್ಡ ನಿರೀಕ್ಷೆ ಏನಿಲ್ಲ, ಆದ್ರೂ ಕೂಡ ಮಧ್ಯಂತರ ಬಜೆಟ್ ಜೊತೆಗೆ ಎಲೆಕ್ಷನ್ ಬಜೆಟ್ ನಿರೀಕ್ಷೆಗಳೇನಿರುತ್ತವೆ ಸರ್? ನಿರೀಕ್ಷೆಗಳು ಗ್ಯಾರಂಟಿ ಕೊಟ್ಟಿದ್ರಿಂದ ತುಂಬ ಬಟ್ ಐ ಟೆಲ್ ಯು ಒನ್ ಥಿಂಗ್, ಯಾವ ತರಹದ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೋಬೇಡಿ. ದಿಸ್ ಈಸ್ ವೋಟ್ ಆನ್ ಅಕೌಂಟ್. ಅಂದರೆ ಆ 4 ತಿಂಗಳಿಗೆ ಮಾತ್ರ ಮಂಡನೆ ಮಾಡ್ತಿರುವಂತಹ ಬಜೆಟ್. ನಾವು ಯೋಚನೆ ಮಾಡಬೇಕಾಗಿರೋದು ಜಾಗತಿಕ ವಾತಾವರಣ ಹೇಗಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ತರಹ ನೀವು ಟೀ ಕುಡಿಬೇಡಿ ಅಂತ ಹೇಳ್ತೀವೋ? ಯೋಚನೆ ಮಾಡಿ, ಜಗತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಶ್ರೀಮಂತ ರಾಷ್ಟ್ರಗಳು, 1 ನಿಮಿಷ ನಾನು ನಿಮ್ಮ ಎಕ್ಸ್ಟ್ರಾ ಟೈಮ್ ತಗೋತೀನಿ. ಜಗತ್ತಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಈಗ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಚೀನಾದ ಅಭಿವೃದ್ಧಿಯ ದರ 4.9%. ಇದು ಜಾಸ್ತಿ ಅಂತ ತಿಳ್ಕೊಳ್ಬೇಡಿ. 2 ವರ್ಷದ ಹಿಂದೆ 8.7% ಅಭಿವೃದ್ಧಿ ಇತ್ತು. ಉಳಿದಿದ್ದು ಕೇಳಿ. ಸೌತ್ ಕೊರಿಯಾ ಪ್ಲಸ್ ಪಾಸಿಟಿವ್ ಇದೆ ಅವರದ್ದು. ಆಸ್ಟ್ರೇಲಿಯಾ 0.2%. ಇದೇ ತರಹದ್ದು. ದೆನ್ ಬ್ರಿಟನ್ ಆ್ಯಂಡ್ ಇಟಲಿ 0% ಗ್ರೋತ್. ನೆಗೆಟಿವ್ ಹೇಳೋದಾದರೆ ಜರ್ಮನಿ -0.1, ಜಪಾನ್ -0.7, ಸೌದಿ ಅರೇಬಿಯಾ 2 ವರ್ಷದ ಹಿಂದೆ 9% ಇತ್ತು, -4.4. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಜಗತ್ತಲ್ಲಿ ಎಲ್ಲ ಶ್ರೀಮಂತ ರಾಷ್ಟ್ರಗಳಿಂದ ಹಿಡಿದು ಎಲ್ಲ ಬಡ ರಾಷ್ಟ್ರಗಳು ಇವತ್ತು ಆರ್ಥಿಕ ಕುಸಿತವನ್ನು ಎದುರಿಸ್ತಾ ನಿರಂತರ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ ಮೇಡಮ್? 2000 ಇಸವಿಯಿಂದ 2019 ಅಂದರೆ 20 ವರ್ಷಗಳ ಜಗತ್ತಿನ ಅಭಿವೃದ್ಧಿಯ ದರ 3.8%. ಅದರಿಂದ ಒಂದು 4-5% ಕೆಳಗೆ ಬಂದರೆ ತೊಂದರೆ ಇಲ್ಲ. ಈಗ ಈ ವರ್ಷ IMF ಹೇಳ್ತಾ ಇದೆ 2.9% ಅಂದರೆ 25% ಕುಸಿತ. ಅಂದರೆ ಇನ್ನು ದೀರ್ಘಕಾಲ ವರ್ಲ್ಡ್ ವಿಲ್ ಬಿ ಅಂಡರ್ ರೆಸಿಷನ್. ಜಗತ್ತಿನಲ್ಲಿ ರಿಯಲ್ ಕ್ರೈಸಿಸ್ ಇದೆ. ಇಂಥ ಸಂದರ್ಭದಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಭಾರತ
ಕಾಂಪೌಂಡೆಡ್ ಬೇಸಿಸ್ನಲ್ಲಿ 8.7, 7.2, ಈಗ 7.3 ಅಭಿವೃದ್ಧಿ ಸಾಧಿಸಿದೆಯಲ್ಲ. ಭಾರತ ಒಂದನ್ನು ಹೊರತುಪಡಿಸಿ ಇನ್ಯಾರೂ ಸಹ ಸಾಧನೆ ಮಾಡಿಲ್ಲ. ಇದರ ಪರಿಣಾಮವಾಗಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಈಗಾಗಲೇ 10 ಕೋಟಿ 50 ಲಕ್ಷ ಮನೆಗಳಿಗೆ ಉಚಿತವಾಗಿ ಅಡುಗೆಯನ್ನೆಲ್ಲ ನಲ್ಲಿ ನೀರಿನ ಸಂಪರ್ಕ ಕೊಡ್ತಿರುವಂತಹದ್ದು, ಈ ಮಟ್ಟದ ಅಭಿವೃದ್ಧಿ ಕೆಲಸ ನಡೀತಿರುವಂತಹದ್ದು, ನಿರುದ್ಯೋಗಿ ಸಮಸ್ಯೆಗಳನ್ನು ಬಗೆಹರಿತಿರುವಂತಹದ್ದು. ಮೂಲಸೌಕರ್ಯ ಕ್ಷೇತ್ರದಲ್ಲಿ ಯಾರಾದರೂ ಕೇಳಿದಾರಾ ಮೇಡಮ್? 10 ಲಕ್ಷ ಕೋಟಿ ರೂಪಾಯಿಗಳ ನಿಮಗೆ ಆಶ್ಚರ್ಯ ಆಗ್ಬೋದು. ಯು ಮೇ ಬಿ ಸರ್ಪ್ರೈಸ್ ಟು ನೋ, 2013-14ರಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಎಷ್ಟು ಹೂಡಿಕೆ ಮಾಡಿದ್ರು? 2800 ಕೋಟಿ. ಅದರ 900 ಪರ್ಸೆಂಟು ಅಂದರೆ 9 ಪಟ್ಟು ನಿರ್ಮಲಾ ಸೀತಾರಾಮನ್ ಅವರು ರೈಲ್ವೆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ದಾರೆ. 2,40,00,000ಯಲ್ಲಿ 28,000 ಕೋಟಿಯಲ್ಲಿ 28,000 ಕೋಟಿ ರೈಲ್ವೆನಲ್ಲಿ ಹೂಡಿಕೆ ಮಾಡಿದ್ದು. ರಾಷ್ಟ್ರೀಯ ಹೆದ್ದಾರಿಗೆ ಬನ್ನಿ, 25,000 ಕೋಟಿ ಚಿಲ್ಲರೆ ಹೂಡಿಕೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಗೊತ್ತಾ? 2,70,000 ಕೋಟಿ. ಅಂದರೆ 940%. ನಾನು ಏನು ಹೇಳಿಕ್ಕೆ ಹೊರಟಿದ್ದೀನಿ ಅಂದರೆ, ಜಗತ್ತಲ್ಲಿ ಎಲ್ಲ ಕ್ಷೋಭೆ ಇದೆ. ನೀವು ಹಿಂದಿನ ಕಾಲಗಳನ್ನು ನೋಡಿದ್ರೆ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ರೀ. 9 ಟೈಮ್ಸ್ ಅಂದರೆ ಈ ಮಟ್ಟದ ಪ್ರಗತಿ ಬರ್ತಿದೆ. ಈ ಪ್ರಗತಿಯಿಂದ ಏನು ಅಂದರೆ, ಜಗತ್ತಿನ ಒಂದು ದೊಡ್ಡ ಸಮಸ್ಯೆ ಯಾವ್ದು ಗೊತ್ತಾ? ಕ್ಯಾನ್ ಯು ಟೆಲ್ ಮಿ? ನಿರುದ್ಯೋಗ ಸಮಸ್ಯೆ. ಇನ್ನು 2030 ಒಳಗಡೆ ಈ ದೇಶದಲ್ಲಿ 8 ಕೋಟಿ ಹೊಸ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ, ಆಗಲೇಬೇಕು. ಅದಕ್ಕೋಸ್ಕರ ಆಧುನಿಕ ಭಾರತವನ್ನು ಪ್ರತಿನಿಧಿಸುವ ಮೂಲಸೌಕರ್ಯ ಕ್ಷೇತ್ರದಲ್ಲಿ 110 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ. ಯಾಕೆ ಇದನ್ನು ಮೊದಲೇ ಹೇಳಿದೆ ಅಂತ ಹೇಳಿದ್ರೆ, ನೀವು ₹1 ಸಬ್ಸಿಡಿ ಕೊಟ್ಟರೆ ಮೇಡಮ್, ಅದರಲ್ಲಿ ಒಂದು 98 ಪೈಸೆ ಮಾತ್ರ ಅಭಿವೃದ್ಧಿಗೆ ಹೋಗುತ್ತೆ ಒಂದೇ ಸಲ. ಆದರೆ ಮೂಲಸೌಕರ್ಯ ಕ್ಷೇತ್ರದಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಅದರಲ್ಲಿ ಮೊದಲ 2 ವರ್ಷದಲ್ಲಿ ₹3, ಮೊದಲ 5 ವರ್ಷದಲ್ಲಿ ₹7.50 ಅಂದರೆ 750% ಅಭಿವೃದ್ಧಿಗೆ ಬರುತ್ತೆ. ಎಷ್ಟು ತೆರಿಗೆ ಸಂಗ್ರಹಣೆ ಆಗುತ್ತೆ, ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗುತ್ತೆ ನೋಡಿ. ಎರಡನೇದಾಗಿ ಆತ್ಮನಿರ್ಭರ ಭಾರತ್ ಅನ್ನೋ ಒಂದು ಯೋಜನೆಯಡಿ ಭಾರತ ದೇಶದಲ್ಲಿ ಹೊಸದಾಗಿ ಉತ್ಪಾದನೆ ಮಾಡುವ ಸಂಸ್ಥೆಗಳಿಗೆ 1,97,000 ಕೋಟಿ ರೂಪಾಯಿಗಳನ್ನು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಯೋಜನೆ ಮಾಡಿದಾರಲ್ಲ. ಇದರಿಂದ ಈ ದೇಶದಲ್ಲಿ ಒಂದು ನೂತನ ಅಭಿವೃದ್ಧಿಯ ಪರ್ವ ಹಾಗೂ ಒಂದು ದೊಡ್ಡ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ. ಆತ್ಮನಿರ್ಭರ ಭಾರತ್ ಅಂದರೆ ಶುದ್ಧ ಕನ್ನಡದಲ್ಲಿ ಏನು ಗೊತ್ತಾ ಮೇಡಮ್? ಸ್ವಾವಲಂಬಿ ಭಾರತ. ಭಾರತ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ವಿದೇಶಿ ಬಂಡವಾಳವನ್ನು, ವಿದೇಶಿ ತಂತ್ರಜ್ಞಾನವನ್ನು ಇವೆರಡನ್ನೂ ಬಳಸಿಕೊಂಡು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ನಮ್ಮ ಯುವಕರಿಗೆ ಕೆಲಸವನ್ನು ಕೊಡ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು, ನಮ್ಮ ಯುವಕರಿಗೆ ಕೆಲಸವನ್ನು ಕೊಡ್ತಾ ಅಂತಾರಾಷ್ಟ್ರೀಯ ಗುಣಮಟ್ಟದ ಸರಕುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಉತ್ಪಾದನೆ ಮಾಡುವಂತಹ ಯೋಜನೆ ಇದು. ನೋಡಿ, ಇದರ ಅನುಕೂಲ ಏನಾಯಿತು ಅಂದರೆ ಲಸಿಕೆ ಅಭಿಯಾನ. ನಾವು ಲಸಿಕೆಯನ್ನು ಕಂಡುಹಿಡಿದ್ವಿ ಈ ದೇಶದ ಇತಿಹಾಸದಲ್ಲಿ. ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ಒಂದು ವೇಳೆ ನಾವು ಲಸಿಕೆ ಕಂಡುಹಿಡಿದೇ ಇದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಈ ದೇಶ ಮುಳುಗಿ ಹೋಗ್ತಿತ್ತು. ಅಂದರೆ ಸ್ವಾವಲಂಬಿ ಭಾರತವನ್ನು ತಂದಿದ್ದೀವಿ. ಅಲ್ಲ ವಿಶ್ವನಾಥ್ ಭಟ್ರೆ, ಈಗ ಹೇಳಿ ಸರ್. ಪ್ರಶ್ನೆ ಇರತಕ್ಕಂಥದ್ದು, ಕಳೆದ 2 ವರ್ಷಗಳಲ್ಲಿ ರಾಜಕೀಯ ಕಾರಣದಿಂದ ಕೂಡ ಆರ್ಥಿಕವಾಗಿ ಯೋಚನೆ ಮಾಡಿದಾಗ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇವೆ. ಆ ಕಾಲಘಟ್ಟದಲ್ಲಿ ಬಂದು ನಾವು ನಿಂತಿದ್ದೀವಿ. ಮೊದಲು ಆಮ್ ಆದ್ಮಿ ಪಕ್ಷ ಶುರು ಮಾಡ್ತು, ಅದನ್ನು ಕಾಂಗ್ರೆಸ್ ತೆಗೆದುಕೊಳ್ತು. ನಂತರ ಈಗ BJP ಸರ್ಕಾರಗಳು ಕೂಡ, ನಾವು ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢದಲ್ಲಿ ನೋಡಿದಾಗ BJP ಸರ್ಕಾರಗಳು ಕೂಡ ಅನೇಕ ಜನಪ್ರಿಯ ಯೋಜನೆಗಳನ್ನು ವೋಟಿಗೋಸ್ಕರ ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಒತ್ತಡ ಚುನಾವಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮೇಲೂ ಬೀಳುತ್ತಾ? ಕೇಂದ್ರ ಸರ್ಕಾರವು ಕೂಡ ಇಂಥ ಯೋಜನೆಗಳನ್ನು ಅದರ ಟ್ರ್ಯಾಕ್ ರೆಕಾರ್ಡಲ್ಲಿ ಆ ಘೋಷಣೆಗಳನ್ನು ಇಲ್ಲಿವರೆಗೆ ಮಾಡಿಲ್ಲ. ಈ ಬಾರಿ ಮಾಡುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನನಗನ್ಸೋದು ಇಷ್ಟೇ ಸರ್, ಯಾವುದೇ ಯೋಜನೆಗಳಿದ್ದರೂ ನಿನಗೆ ಏನಂತೀರ, ಪ್ರೊಡಕ್ಟಿವ್ ಅನ್ನೋಕ್ಕಿಂತಲೂ ನಿಮಗೆ ಅಭಿವೃದ್ಧಿ ಪೂರಕವಾಗಿ ಹರ್ ಘರ್ ಜಲ್ ಅಂತ ತಂದರು. ನೋಡಿ, ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಗ್ರಾಮೀಣ ಭಾರತದ 14% ಮನೆಗಳಿಗೆ ಮಾತ್ರ ನಲ್ಲಿ ನೀರಿನ ಸಂಪರ್ಕ ಇತ್ತು. ಇದನ್ನು ಯಾರೂ ನಿಮಗೆ ಸಬ್ಸಿಡಿ ರೂಪದಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಈ ರೀತಿ ಯೋಜನೆಗಳು ತರಬೋದೇ ಹೊರತು, ಅಂದರೆ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ, ಜನರಿಗೆ ಅನುಕೂಲವಾಗಿರುತ್ತೆ. ಅಂದರೆ ಶಾರ್ಟ್ ಟರ್ಮ್ ಅಲ್ಲ, ದೀರ್ಘಕಾಲದಲ್ಲಿ ಅದು ಅನುಕೂಲವಾಗುತ್ತೆ. ಟಾಯ್ಲೆಟ್ ಆಗಿರ್ಬೋದು, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾಗಿರ್ಬೋದು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಏನೇ ಇರ್ಬೋದು, ಇದು ಆ ತರಹದ್ದು ಬರ್ಬೋದು. ನನ್ನ ಪ್ರಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜುಲೈನಲ್ಲಿ ಈ ಥರದ ಯೋಜನೆಗಳು ಬರ್ತಾವೇನೋ ಅಂತ ನನ್ನ ಅನಿಸಿಕೆ. ಇನ್ನು ಸಬ್ಸಿಡಿಗಳ ಬಗ್ಗೆ ಹೇಳೋದಾದರೆ ಐ ಡೌಟ್.
ಆ ತರಹದ್ದು ಯಾವುದು ಬರಲಿಕ್ಕಿಲ್ವೇನೋ ಅಂತ ನನಗೆ. ಐ ಥಿಂಕ್ ಯು ಪೀಪಲ್ ಜರ್ನಲಿಸ್ಟ್ ಆರ್ ದ ಬೆಟರ್ ಜಡ್ಜ್ ಆಫ್ ಇಟ್. ಕಾಂಗ್ರೆಸ್ ವಕ್ತಾರರಾದ ಅನಿಲ್ ಕುಮಾರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿ ಮಧ್ಯಂತರ ಬಜೆಟ್ ಎಲ್ರಿಗೂ ಗೊತ್ತಿರೋದು ಪೂರ್ಣ ಪ್ರಮಾಣದ ಬಜೆಟ್ ಮುಂದಿನ ಸರ್ಕಾರ ರಚನೆ ಆದ ನಂತರ ಇರುತ್ತೆ. ಆದರೆ ಒಂದು ಪಾಪ್ಯುಲರ್ ಬಜೆಟ್ ಘೋಷಣೆ ಆಗತ್ತಾ ಮುಂದಿನ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು? ಕಾಂಗ್ರೆಸ್ ವಕ್ತಾರರಾಗಿ ಏನು ಹೇಳ್ತೀರಿ? ತಾವೇ ಹೇಳಿದ್ರಿ ಇಟ್ಸ್ ಅನ್ ಇಂಟ್ರಿಮ್ ಬಜೆಟ್ ಅಂತ. ಇಂಟ್ರಿಮ್ ಬಜೆಟ್ ಅಂದಮೇಲೆ ಅಲ್ಲೇನು ಪಾಪ್ಯುಲಾರಿಟಿ ಉಳಿಯೋದಿಲ್ಲ. ನಾರ್ಮಲಿ ಇಂಟ್ರಿಮ್ ಬಜೆಟ್ ಏನಾಗುತ್ತೆ ಅಂದರೆ ಉಳಿದಂಥ ಅವಧಿಗೆ ಏನು ಎಕ್ಸ್ಪೆಂಡಿಚರ್ ಮಾಡಬೇಕಾಗಿರ್ತದೆ ಒಂದು ಸರ್ಕಾರ ಅದನ್ನು ಮಾತ್ರನೇ ಅದನ್ನು ಘೋಷಣೆ ಮಾಡುವಂಥದ್ದು. ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ, ಇಫ್ ಐ ಆಮ್ ನಾಟ್ ರಾಂಗ್, ಐ ಡೋಂಟ್ ರಿಮೆಂಬರ್ ದ ಸೆಕ್ಷನ್, ಬಟ್ ಸೆಕ್ಷನ್ ಇದೆ ಅದಕ್ಕೊಂದು ಕೋಡ್ ಆಫ್ ಕಂಡಕ್ಟ್ ಪ್ರಕಾರ. ಪ್ರಚೋದನೆಕಾರಿ ಅಂದರೆ ಓಟ್ ತಗೊಳ್ಳೋದಕ್ಕೆ ಬೇಕಾಗಿರುವಂಥ ಅಂಶಗಳನ್ನ ಈ ಬಜೆಟಲ್ಲಿ ಹೇಳಂಗಿಲ್ಲ ಆ್ಯಕ್ಚುಲಿ. ಬಟ್ ಲಾಸ್ಟ್ ಬಜೆಟಲ್ಲೂ ಸಹ ಹೇಳಿದರು, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ 2019ನಲ್ಲೂ ಸಹ ಹೇಳಿದರು. ಪರವಾಗಿಲ್ಲ, ಅದನ್ನೊಂದು ಕಡೆಗೆ ಇಡೋಣ. ಈಗ ಇಂಟ್ರೀಮ್ ಬಜೆಟಲ್ಲಿ ಈ ಉಳಿದಿರುವಂಥ ಏನು ಎಷ್ಟು 3-4 ತಿಂಗಳು 2 ತಿಂಗಳು ಅದಕ್ಕೇನು ಎಕ್ಸ್ಪೆಂಡಿಚರ್ಗೆ ಬಗ್ಗೆ ಮಾತಾಡಬೇಕು ಅದನ್ನು ಮಾತ್ರನೇ ಮಾತಾಡಬೇಕಾಗಿರೋದು. ಮೋರ್ ದೆನ್ ಈ ಸರಿ ಬಜೆಟ್ ಒಳಗಡೆ ನನಗೆ ಕಂಡು ಬರುವಂಥದ್ದೇನು ಅಂತಂದರೆ, ಬಜೆಟ್ ಎಸ್ಟಿಮೇಟ್ ಹೋದ ಸರಿ ನಾವೇನು ಮಾಡಿದ್ವಿ, ಆ್ಯಕ್ಚುಲಿ ಬಜೆಟ್ ಆ್ಯಕ್ಚುಯಲ್ಸ್ ಏನಾಯಿತು ಅಂದರೆ ನಾವು ಕೊಟ್ಟಿದ್ದೇನು ಆ್ಯಕ್ಚುಲಿ ಎಕ್ಸ್ಪೆಂಡಿಚರ್ ಮಾಡಿದ್ದು. ಫಾರ್ ಎಕ್ಸಾಂಪಲ್ ಮನ್ರೇಗಾಗೆ 94,000 ಕೋಟಿ ಇಟ್ ವಾಸ್ ಅನ್ ಎಕ್ಸ್ಪೆಕ್ಟೆಡ್ ಕೆಪ್ಟ. ಎಕ್ಸ್ಪೆಂಡಿಚರ್ 80,000 ಕೋಟಿ ಮಾಡಿದ್ದಾರೆ ಅಂದ್ಕೊಳ್ಳಿ. ದಟ್ ಈಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆಸ್ ಅ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಾಯಿತು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ರೆವಿನ್ಯೂ ರಿಸಿಟ್ಸ್ ಎಷ್ಟಾಗಿತ್ತು? ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ನಡೆಸ್ತೀನಿ ನಾನು, ನನಗೊಂದು 100 ರೂಪಾಯಿ ಇನ್ಕಮ್ ಬಂದಿರುತ್ತೆ. ರೆವಿನ್ಯೂ ರೆಸಿಟ್ ವರ್ಸಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಾಯಿತು? 100 ರೂಪಾಯಿ ನಾನು ಗಳಿಕೆ ಮಾಡಿದೆ, 300 ರೂಪಾಯಿ ನಾನು ಏನಂತೀರಿ ವೆಚ್ಚ ಆಯಿತು ಅಂತಂದರೆ 200 ರೂಪಾಯಿ ಸಾಲ ಆಯಿತು. ಸಾಲ ಎಷ್ಟಾಯಿತು ದೇಶದ ಮೇಲೆ? ದಟ್ ಈಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ರೆವಿನ್ಯೂ ರೆಸಿಟ್ ವರ್ಸಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಡೆಫಿಸಿಟ್ ವರ್ಸಸ್ ರೆವಿನ್ಯೂ ಫಿಸಿಕಲ್ ಡೆಫಿಸಿಟ್. ರೆವಿನ್ಯೂ ರೆಸಿಟ್ಸ್ ಅಂತಂದ್ರೆ ಏನು? ನನಗೆ ಬಂದಿರುವಂಥ ಆಮದಾನಿ ಒಂದು ಕಡೆ ಆಯಿತು ಅಂತಂದರೆ ಫಿಸಿಕಲ್ ಡೆಫಿಸಿಟ್ ಓವರ್ ಆಲ್ ಅಂದರೆ ವಿತ್ ಕ್ಯಾಪಿಟಲ್ ವಿತ್ ರೆವಿನ್ಯೂ. ಅಂದರೆ ಕ್ಯಾಪಿಟಲ್ ಅಂತಂದರೆ ನನ್ನದೊಂದು ಆಸ್ತಿ ಇರ್ತದೆ, LIC ಇರ್ತದೆ, LIC ಒಳಗೆ ನಾನು ಶೇರ್ನ ಮಾರ್ತೀನಿ, ಅದರೊಳಗಡೆ ಬಂದಿರುವಂಥದ್ದನ್ನು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಹೇಳ್ತೀನಿ. ಆ ಕ್ಯಾಪಿಟಲ್ ರೆಸಿಟ್ಸು ಮತ್ತು ರೆವಿನ್ಯೂಸ್ ಎರಡು ಸೇರಿ ಮೈನಸ್ ಮಾಡಿದಾಗ ಬರುವಂಥದ್ದು ಫಿಸಿಕಲ್ ಡೆಫಿಸಿಟ್. ಈ ಫಿಸಿಕಲ್ ಡೆಫಿಸಿಟ್ ಕಂಟ್ರೋಲಲ್ಲಿ ಇದೆಯಾ? ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಲಾಸ್ಟ್ ಟೈಮೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಾಗೆ, ಇಫ್ ಐ ಆಮ್ ನಾಟ್ ರಾಂಗ್, ಫಿಸಿಕಲ್ ಡೆಫಿಸಿಟ್ ವಾಸ್ ಅಬೌಟ್ 5.8%. ಅಂದರೆ ಅದಕ್ಕಿಂತ ಕಮ್ಮಿ ಆಗಬೇಕೆ ಸರಿ. ಈಗ ಅದಕ್ಕಿಂತ ಜಾಸ್ತಿ ಆಗುತ್ತಾ ಅದಕ್ಕಿಂತ ಕಮ್ಮಿ ಆಗುತ್ತಾ? ಬಿಕಾಸ್ ಶಿ ಹ್ಯಾಸ್ ಸ್ಪೆಂಟ್ ಆನ್ ಕ್ಯಾಪಿಟಲ್ ಸ್ಪೆಂಡಿಂಗ್ ವಾಸ್ ಅಬೌಟ್ 10 lakh crore. ಅಂದರೆ 10 ಲಕ್ಷ ಕೋಟಿ ವಾಸ್ ಅ ಕ್ಯಾಪಿಟಲ್ ಸ್ಪೆಂಡಿಂಗ್. ಕ್ಯಾಪಿಟಲ್ನಿಂದ ಬಂದಿರುವಂಥ ದುಡ್ಡನ್ನು ಮತ್ತೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದರು. ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರು. ಫಾರ್ ಎಕ್ಸಾಂಪಲ್ ರೋಡ್ಸ್ ಆಗಿರ್ಬೋದು, ಡ್ರೈನ್ಸ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಈ ಥರದ ವ್ಯವಸ್ಥೆಗಳಿಗೆ ಸ್ಪೆಂಡ್ ಮಾಡಿದರು. ಈ ಸ್ಪೆಂಡ್ ಮಾಡಿದಂಥ ವ್ಯವಸ್ಥೆಯಲ್ಲಿ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಯಿತು? ದ ನಂಬರ್ ಆಫ್ ಜಾಬ್ಸ್ ವಿಚ್ ಇಸ್ ಕ್ರಿಯೇಟೆಡ್, ಬಿಕಾಸ್ ಶಿ ವಾಸ್ ವೆರಿ ಸ್ಪೆಸಿಫಿಕಲಿ ಟೆಲ್ಲಿಂಗ್. ಏನಂತ ಹೇಳಿದರು? ಕ್ಯಾಪಿಟಲ್ ಸ್ಪೆಂಡಿಚರ್ ನಾವು ಈ ಸರಿ ಕ್ಯಾಪಿಟಲ್ ಸ್ಪೆಂಡಿಂಗ್ ನಾವು ಈ ಸರಿ ಮಾಡ್ತಾ ಇರೋದೇ ಹೈಯೆಸ್ಟ್ ಉದ್ಯಮಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಫಾರ್ ಅನ್ ಇನ್ಸ್ಟೆಂಟ್ ನಾನು ಹೇಳಬೇಕು ಅಂತಂದರೆ 2022, ಇಫ್ ಐ ಆಮ್ ನಾಟ್ ರಾಂಗ್, ಪ್ರಶಾಂತ್ ಶುಡ್ ಕರೆಕ್ಟ್ ಮೀ, 2022ರಲ್ಲಿ ಒಂದು ರೈಲ್ವೆ ಒಂದು ಓಪನಿಂಗ್ನ ಕರೀತಿದೆ 35,000 ಜಾಬ್ಗೆ. 1,25,00,000 ಜನ ಅರ್ಜಿಗಳಾಗ್ತಾರೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕೈಂಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಈಸ್ ರೈಸಿಂಗ್ ಇನ್ ಇಂಡಿಯಾ. ಇಟ್ ಈಸ್ 40 ವರ್ಷಗಳಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇರುವಂಥದ್ದು. ಸೊ ಈ ಥರದ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ FDI ಇರ್ಬೋದು. ಅನಿಲ್, ಒಂದು ಪ್ರಶ್ನೆ. ಈಗ ವಿಶ್ವನಾಥ್ ಭಟ್ರು ಹೇಳ್ತಾ ಇದ್ರು, ಜಾಗತಿಕ ದೃಷ್ಟಿಯಿಂದ ನೋಡಿದಾಗ ವಿಶ್ವದ ಬೇರೆ ಬೇರೆ ದೇಶಗಳು, ಯುರೋಪಿಯನ್ ರಾಷ್ಟ್ರಗಳು, ಆ ರಾಷ್ಟ್ರಗಳು ಆರ್ಥಿಕ ಕುಸಿತವನ್ನು ಕಾಣ್ತಾ ಇರುವ ಸಂದರ್ಭದಲ್ಲಿ ಮೋದಿ ಸರ್ಕಾರ GDP ದರ ಇರಬಹುದು, ಅಭಿವೃದ್ಧಿಯ ದರ ಇರ್ಬೋದು, ಅದರಲ್ಲಿ ಒಂದು ಸಸ್ಟೈನಬಿಲಿಟಿಯನ್ನು, ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಕಾಯ್ದುಕೊಂಡು ಬಂದಿದೆ. ನಮ್ಮ ಆರ್ಥಿಕ ದರ ಕುಸಿತ ಕಾಣದಂತೆ ಸರ್ಕಾರ ಚೆನ್ನಾಗಿ ನಿಭಾಯಿಸಿದೆ ಅಂತಕ್ಕಂಥದ್ದು ವಿಶ್ವನಾಥ್ ಭಟ್ರ ಒಂದು ಆಲೋಚನೆ. ವಾಟ್ ಎವರ್ ಇಟ್ ಇಸ್, ವಾಟ್ ಇಸ್ ಯುವರ್ ರಿಯಾಕ್ಷನ್? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೊಂದು ಜನರಿಗೆ ಒಂದು ಈ ಕ್ವಶನ್ ಇದೆ, ಈವನ್ ಇನ್ ಸ್ಪೈಟ್ ಆಫ್ ಎಂಟೈರ್ ವರ್ಲ್ಡ್. ಒಂದು ನಿಮಿಷ, ಹೊರಗಡೆ ಬಂದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಅವರ ಕಚೇರಿಯಿಂದ ಹೊರ ಬಂದಿದ್ದಾರೆ, ಬಜೆಟ್ನ ಪ್ರತಿ ಹಿಡಿದಿದ್ದಾರೆ. ಕೆಲವೇ ಗಂಟೆಗಳಲ್ಲಿ 11 ಗಂಟೆಗೆ ಬಜೆಟ್ ಮಂಡನೆಯಾಗುತ್ತೆ. ಬಜೆಟ್ನ ಪ್ರತಿ ನಿರ್ಮಲಾ ಸೀತಾರಾಮನ್ ಅವರು ಹಿಡಿದು ತಮ್ಮ ಆಫೀಸ್ನಿಂದ ಹೊರ ಬಂದಿದ್ದಾರೆ. ಕಳೆದ ವರ್ಷದವರೆಗೂ ಕೂಡ ಬ್ರೀಫ್ ಕೇಸ್ನಲ್ಲಿ ಬಜೆಟ್ನ ಕಾಪಿ ಬರ್ತಾ ಇತ್ತು. ನಿರ್ಮಲಾ ಸೀತಾರಾಮನ್
ಬದಲಿಸಿದರು. ಕೆಂಪು ಒಂದು ಬಟ್ಟೆ ಇದರಲ್ಲಿ ಆ ಒಂದು ಬಜೆಟ್ನ ಕಾಪಿ ತೆಗೆದುಕೊಂಡು ಬಂದು ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಪಾರ್ಲಿಮೆಂಟ್ನಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸ್ತಾರೆ. ಕ್ಯಾಬಿನೆಟ್ ಅಪ್ರೂವಲ್ ನಂತರ 11 ಗಂಟೆಗೆ ಸರಿಯಾಗಿ ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸ್ತಾರೆ. ದೆಹಲಿಯ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ತಮ್ಮ ಕಚೇರಿಯಿಂದ ಹೊರಬಂದು ಬಜೆಟ್ನ ಪ್ರತಿಯನ್ನ ತೋರಿಸಿ ಅಲ್ಲಿಂದ ಹೊರಟಿದ್ದಾರೆ ನಿರ್ಮಲಾ ಸೀತಾರಾಮನ್. 6ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇದೊಂದು ರಿಗ್ರೆಸ್ ಎಕ್ಸಸೈಸ್ ಇರುತ್ತೆ ಭಾವನಾ. ಅಂದರೆ ಸರಿಸುಮಾರು 30ರಿಂದ 40 ಜನ ಒಂದು 25ರಿಂದ 30 ದಿನಗಳವರೆಗೆ ಈ ನಾರ್ತ್ ಬ್ಲಾಕ್ನ ಹಣಕಾಸು ಇಲಾಖೆಯ ಕಚೇರಿ ಏನಿದೆ ಅದರ ಕೆಳ ಮಹಡಿಯಲ್ಲೇ ಪ್ರಿಂಟಿಂಗ್ ನಡೆಯುತ್ತೆ. ಅಲ್ಲಿ ಅವರು ಅಂದರೆ ಮೊಬೈಲ್ಗಳ ಸಂಪರ್ಕ ಇರಲ್ಲ, ಅಲ್ಲಿದ್ದು ಪ್ರಿಂಟ್ ಮಾಡಬೇಕು. ಯಾವುದೇ ಸರ್ಕಾರ ಇದ್ದರೂ ಕೂಡ ಇದರ ರಹಸ್ಯವನ್ನು ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಪ್ರಾಯಶಃ ಈಗ ನಿರ್ಮಲಾ ಸೀತಾರಾಮನ್ ಬಜೆಟ್ ಕಾಪಿ ತೆಗೆದುಕೊಂಡು ಹೋದ ನಂತರ ಇನ್ನಷ್ಟು ಕಾಪಿಗಳು ಕೂಡ ಪಾರ್ಲಿಮೆಂಟ್ಗೆ ಕಳಿಸಲಾಗುತ್ತೆ ಬಿಗಿ ಭದ್ರತೆಯಲ್ಲಿ. ಅವರೆಲ್ಲರೂ 30 ದಿನಗಳವರೆಗೆ ಕೆಳಗಡೆ ಇದ್ದು ಈ ಬಜೆಟ್ ಪ್ರಿಪರೇಷನನ್ನು ಮಾಡಿರ್ತಾರೆ. ಯಾವುದೇ ಪ್ರತಿ ಹೊರಗೆ ಬರದೇ ಇರೋ ಹಾಗೆ ಎಚ್ಚರಿಕೆ ವಹಿಸಲಾಗುತ್ತೆ. ಎಸ್ ಅನಿಲ್, ಈಗ ಮೇಡಮ್ ಅವರ ನನ್ನ ಪಾಪ ಪ್ರಶಾಂತ್ ಅವ್ರ ಒಂದು ಪ್ರಶ್ನೆ ಕೇಳಿದಾಗ ಮೇಡಮ್ ಅವ್ರು ಬಂದರು, ಹಂಗಾಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಈಗ ಇಡೀ ಪ್ರಪಂಚದಲ್ಲಿ ಒಂದೇನಂತೀರಿ ರಿಸೆಷನ್ ಅನ್ನುವಂಥದ್ದು ಕಾಣ್ತಾ ಇದೆ. ಭಾರತದಲ್ಲಿ ಈ ರಿಸೆಷನ್ನ ಅಷ್ಟು ಯಾಕೆ ಕಂಡು ಬರ್ತಾ ಇಲ್ಲ ಅಂತ ವೆರಿ ಗುಡ್ ಕ್ವಶನ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ದೇಶದೊಳಗೆ ಭಾಳಷ್ಟು ಅಸೆಟ್ಸ್ಗಳಿತ್ತು. ಫಾರ್ ಎಕ್ಸಾಂಪಲ್ ನೀವು PSUಗಳಿರ್ಬೋದು, ಆಮೇಲೆ ಅಸೆಟ್ಸ್ಗಳಿರ್ಬೋದು. ಈ ಅಸೆಟ್ಸ್ಗಳ ಮೇಲೆ ಕ್ಯಾಪಿಟಲ್ನ ರೈಸ್ ಮಾಡಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ನಾನು ಅಡ ಇಡ್ತೀನಿ, ಇಲ್ಲ ಅಂದರೆ ಅದರಿಂದ ನನ್ನ ಶೇರ್ಸ್, ಫಾರ್ ಎಕ್ಸಾಂಪಲ್ LIC, ನಾನು ಅದರಿಂದ ಶೇರ್ಸ್ ಆಗಿ ತೊಗೊಳ್ತೀನಿ. ಅದನ್ನು ನಾನೇನು ಮಾಡ್ತೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಯೂಸ್ ಮಾಡ್ತೀನಿ. ಅಗೇನ್ ಐ ವಿಲ್ ಟ್ರೈ ಟು ಜನರೇಟ್ ಏನಂತೀರಿ ಎಂಪ್ಲಾಯ್ಮೆಂಟ್. ಸೊ ಈಗ ಏನಾಗಿದೆ ಅಂತಂದರೆ ದೇಶದ ಈ ರಿಸೆಷನನ್ನು ದೇ ಆರ್ ಬೇಸಿಕಲಿ ಸೆಲ್ಲಿಂಗ್ ದ ಪ್ರಾಪರ್ಟಿ ಆಫ್ ದ ಪ್ರಾಪರ್ಟಿ ಆ್ಯಂಡ್ ದೇ ಆರ್ ಕವರಿಂಗ್ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಇಫ್ ಯು ಗೆಟ್ ಇನ್ ಟು ದ ಡೆಪ್ತ್ ಆಫ್ ದ ಎಕನಾಮಿಕ್ಸ್ ಇರುವಂಥದ್ದು ಇಷ್ಟೇ. ದೆರ್ ಈಸ್ ನೋ ವೇರ್ ಇಫ್ ಯು ಲುಕ್ ಎಟ್ ದ ಪ್ರಾಕ್ಟಿಕಲ್ ಇಶ್ಯೂ ನೋಡಬೇಕು ಅಂತಂದರೆ ಇವತ್ತಿನ ಸಂದರ್ಭದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಅಮೌಂಟ್ ಕಲೆಕ್ಟ್ ಆಗ್ತಿರೋದು ಕ್ಯಾಪಿಟಲ್ ರಿಸೀಟ್ಸ್ ಇಂದ. ವಾಟ್ ಈಸ್ ದ ಈಗ ಫಾರ್ ಎಕ್ಸಾಂಪಲ್ ರಿಸೆಷನ್ ನಮ್ಮ ದೇಶಕ್ಕೆ ಬರದೇ ಇತ್ತು ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಬರೋದಿಲ್ಲ, ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ವಾಟ್ ಈಸ್ ದ FDI? 1,80,000 crore. And what was the FDI before? It was 1,80,000 crore before. It is not my data. It is the government data which is given by the Indian government. ಈಗ ರೆವಿನ್ಯೂ ರಿಸಿಟ್ಸ್ ಇನ್ಕ್ರೀಸ್ ಆಯ್ತಾ? ಇಲ್ಲ. ರೆವಿನ್ಯೂ ರಿಸಿಟ್ಸ್ ಇನ್ಕ್ರೀಸ್ ಆಗದೆ ಅಂದರೆ ನಾನು ನನ್ನ ಎಕ್ಸ್ಪೆಂಡಿಚರ್ ಮಾಡಿದೆ, ರೆವಿನ್ಯೂನ ಇನ್ಕ್ರೀಸ್ ಮಾಡ್ಕೊಂಡಿದ್ದೆ ಅಂತಂದ್ರೆ, ರಿಸಿಷನ್ ನಾನು ಕಂಟ್ರೋಲ್ ಮಾಡಿದ್ದೆ ಅಂದ್ರೆ ಓಕೆ. ನನ್ನ ಹತ್ರ ಇರೋ ಆಸ್ತಿನ ನಾನು ಸಾಲ ಮಾಡಿ ನಾನು ರಿಸಿಷನ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ. ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾ ವರದಿ ಹೇಳುತ್ತೆ ಜನವರಿ ಕ್ವಾರ್ಟರ್ನಲ್ಲಿ 1,72,000 ಕೋಟಿ GST ಕಲೆಕ್ಟ್ ಆಗಿದೆ. ಕರೆಕ್ಟ್. ಚಕ್ರ ತಿರುಗಲಿಲ್ಲ ಅಂದ್ರೆ ಟ್ಯಾಕ್ಸ್. ಸರ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಈಗ ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಟೆಲ್ಲಿಂಗ್ ರೆವಿನ್ಯೂ, ಈಗ ರಿಸಿಪ್ಟ್ಸ್ ಅಂತ ಅಂದಾಗ, ರೆವಿನ್ಯೂ ರಿಸಿಪ್ಟ್ಸ್ ಅಂತ ಅಂದಾಗ, ರೆವಿನ್ಯೂ ರಿಸಿಪ್ಟ್ಸ್ ನಾರ್ಮಲಿ ಕಮ್ಸ್ ವಿತೌಟ್ ಸೆಲ್ಲಿಂಗ್ ಎನ್ ಅಸೆಟ್. ಕ್ಯಾಪಿಟಲ್ ಅಸೆಟ್ಸ್ ಕಮ್ ವಿತ್ ದ ಸೆಲ್ಲಿಂಗ್ ದನ್ ಅಸೆಟ್. ರೆವಿನ್ಯೂ ರಿಸಿಟ್ನ ನಾನು ಮಾರಿದಾಗ, ರೆವಿನ್ಯೂ ರಿಸಿಟ್ಸ್ನ ನಾನು ತಗೊಂಡಾಗ ಇಟ್ ಈಸ್ ಅ ಡಿಫರೆಂಟ್ ಸ್ಟೋರಿ. ಅಂಡ್ ವೆನ್ ಐ ಆಮ್ ಟೇಕಿಂಗ್ ದ ಕ್ಯಾಪಿಟಲ್ ರಿಸಿಟ್ಸ್ ಇಟ್ಸ್ ಅ ಡಿಫರೆಂಟ್ ಸ್ಟೋರಿ. ಈಗ ನಾನು GST ಅಂತ ಹೇಳ್ತಾ ಇದ್ದೀರಲ್ಲ ತಾವು, GST ಒಳಗೆ ಆಮ್ದಾನಿ ವಿಚ್ ಕಮ್ಸ್ ಆಸ್ ಅ ಕಾಂಪೋನೆಂಟ್ ಆಸ್ ಟ್ಯಾಕ್ಸ್. ಟ್ಯಾಕ್ಸ್ ಅನ್ನೋ ಒಂದು ಕಾಂಪೋನೆಂಟ್ ಇಂದ ಬರ್ತದೆ. ಈ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಂದ ಬರ್ತಾ ಇದೆ? ವೇರ್ ಇಸ್ ದ ಟ್ಯಾಕ್ಸ್ ಕಲೆಕ್ಷನ್ ಹ್ಯಾಪನಿಂಗ್? The tax collection is happening from 3-4 sectors. Which are the 3-4 sectors? And what is the FDI? ಅದೆಲ್ಲ ನೀವು ಬೇಸಿಕಲಿ ವಿಚ್ ಕಮ್ಸ್ ಅಂಡರ್ ದ ರೆವಿನ್ಯೂ ರಿಸಿಟ್ಸ್ ಅಗೇನ್. ಸೊ ಇಲ್ಲಿ ಇರುವಂಥದ್ದು ವೆರಿ ಕ್ಲಿಯರ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಲುಕ್ ಅಟ್ PSUಗಳು, ನಿಮ್ಮ ಒಂದು ಮಾತಿಗೆ ವಿ ವಿಲ್ ಟೇಕ್ ರಿಯಾಕ್ಷನ್ ಫ್ರಮ್ ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡೋಣ. ಪ್ರಶಾಂತ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ವೀಕ್ಷಕರೇ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.